ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮಮ್ಮ ಪಾತ್ರೆ ತೊಳ್ಕೊಬರೋಕ್ಕೆ ಅಂತ ಹೋಗಿದ್ರು, ಅಲ್ಲೇ ನಾನು ಹೋಗಿದ್ದೆ. ಸೊ ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈ ಜಾಗನ ಹಿಂದಿನ ಬ್ಲಾಗಲ್ಲಿ. ಸೊ ಮತ್ತೆ ಒಂದು ಸಲ ಹೋಗೋಣ ಅಂತ ನೋಡಿದೆ, ಹೊಸದಾಗಿ ಏನು ಮಾಡಿದೆ ನಮ್ಮ ಅಜ್ಜಿ ಅಂತ. ನೋಡಿ, ಅಡಿಕೆ ಗಿಡಗಳನ್ನೆಲ್ಲ ನೆಟ್ಟಿದೆ, ಮತ್ತು ಕಾಫಿ ಹಣ್ಣೆಲ್ಲ ಅವಾಗ ಇನ್ನೂ ಬಿಟ್ಟಿರಲಿಲ್ಲ. ಸೊ ಇವಾಗ ಕಾಫಿ ಹಣ್ಣೆಲ್ಲ ಹಣ್ಣಾಗಿದೆ. ಸೊ ಒಂದು ಸಲ ನೋಡೋಣ, ಒಂದು ರೌಂಡ್ ಹಾಕೊಂಬರೋಣ, ಹೂವೆಲ್ಲ ಬಿಟ್ಟಿದೆಯಾ ಅಂತ ನೋಡೋಣ ಅಂತ ಹೋಗಿದ್ದೆ. ನೋಡಿ, ಇದು ಬಂದು ಬೆಟ್ಟವ್ರೆ ಅಂತ ಕರೀತಾರೆ ನಮ್ಮ ಕಡೆ. ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಫುಲ್ಲು ಗ್ರೀನರಿ ಆಗಿಬಿಟ್ಟಿದೆ, ಇವಾಗ ಮಳೆ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ಟೆರೆಸ್ ಮೇಲೆ ನೋಡ್ಕೊಬರೋಣ ಅಂತ ಬಂದಿದೆ. ನೋಡಿ, ನಿನ್ನೆ ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಂದರೆ ಫುಲ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ಅದು ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿದ್ದು ನಿನ್ನೆ. ನಾನು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ನನ್ನ ಮಗಳನ್ನ ರೆಡಿ ಮಾಡಿ ಕೆಳಗಡೆ ಬಿಟ್ಟಿದ್ದೀನಿ, ಅಳ್ತಾಳೆ, ನೋಡ್ತಾ ಇದ್ದಾಳೆ. ನೋಡಿ, ಒಂದು 3 ಪ್ರಾಡಕ್ಟನ್ನು ತೋರಿಸ್ತೀನಿ. ಪಾಪುದು ಬಟ್ಟೆ ತೋರಿಸ್ತೀನಿ. ಇದೇನೆಂದರೆ, ನಾವು ಸ್ಯಾಟರ್ಡೆ ಬಂದು ನಾವು ಪಾಪುಗೆ ನೆಕ್ ಚೈನ್ ತರೋಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಅವತ್ತು ವೇರ್ ಮಾಡೋಣ ಅಂತ ಅಂದ್ಕೊಂಡು ಆರ್ಡರ್ ಮಾಡ್ಕೊಂಡಿದ್ದೆ. ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಮತ್ತು ಸ್ಮೂತ್ ಇದೆ. ಫುಲ್ಲು ಸ್ಲೀವು, ಮತ್ತು ಇಲ್ಲಿ ಕಾಲರ್ ಥರ ಬರುತ್ತೆ ಇದು. ನೋಡಿ, ನಿಮಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಪಪ್ಪ ಇಲ್ಲಿ ನೋಡು, ಚೆನ್ನಾಯ್ತಾ ನಿಂಗೆ? ಸೊ ವ್ಲಾಗ್ ಬರುತ್ತೆ ಮೇಲ್ಕೆ, ಸ್ಯಾಟರ್ಡೇನೂ ಕೂಡ ವ್ಲಾಗ್ ಬರುತ್ತೆ. ಓಕೆನಾ? ಏನು ತಗೋತೀವಿ, ಏನು ಕರೆಕ್ಟಾಗಿ ಮಾಡು ನೀನು ವಿಡಿಯೋ. ಯಾವ ಚೈನ್ ತಗೋತೀವಿ ಏನು ಎಂತು ಅಂತ ನಿಮಗೆ ತಿಳಿಸ್ತೀನಿ. ಅದೊಂದಾಯ್ತಾ. ನೆಕ್ಸ್ಟು ಸೆಕೆಂಡ್ ಬಂದಿದ್ದು ಇಯರಿಂಗು, ಅದೇ ಜುಮ್ಕ. ನನಗೇನಂದರೆ ಆಲ್ಮೋಸ್ಟ್ ನಾನೆಲ್ಲ ಫಂಕ್ಷನಲ್ಲೂ ನೀವು ನೋಡಿದ್ದೀರಾ, ಅಂದರೆ ಜುಮ್ಕ ಮತ್ತು ಸೈಡ್ ಮಾಡ್ತೀನಿ ಜಾಸ್ತಿ ನಾನು ವೇರ್ ಮಾಡಿರೋದು. ಬಟ್ ಈ ಸಲ ನಾಮಕರಣಕ್ಕೆ ಸ್ವಲ್ಪ ಹಿಂಗಿರೋ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ. ಸೊ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ರೌಂಡ್ ಮಾಡಿ ಬರುತ್ತಲ್ಲ, ಅಂದರೆ ಇಲ್ಲಿ ತನಕ ಡಿಸೈನ್ ಇರುತ್ತಲ್ಲ, ಆ ಥರ ಎಲ್ಲ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ. ಆಮೇಲೆ ಏನೋ ಗೊತ್ತಿಲ್ಲ ಗೈಸ್, ತುಂಬ ಹಾಕೊಬೇಕು ಈ ಥರ. ಇವನ್ನ ನೋಡಿದ ತಕ್ಷಣ ಇಷ್ಟ ಆಯಿತು, ಏನಕ್ಕೋ ಹಾಕೊಬೇಕು, ಒಂದು ಸಲ ನಾನು ವೇರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ನೋಡಿ, ತೋರಿಸ್ತೀನಿ. ನೋಡಿ, ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ. ನಾನು ಇದರದ್ದು ಅಮೌಂಟ್ ಎಲ್ಲ ಹೇಳಲ್ಲ, ಅಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ಬೋದು. ಇದು ಬೇಕಾದರೆ ಲಿಂಕ್ ಬೇಕು ಅಂದರೆ ಕೇಳಿ ಹೇಳ್ತೀನಿ. ಬಟ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ನನಗಿಷ್ಟ ಆಯಿತು. ನನಗೆ ಈ ಒಂದು ಜೊತೆಗೇನೆ ಅಷ್ಟೊಂದು ಕೊಟ್ಟು ತೊಗೊಬೇಕಾ, ಅಮೌಂಟ್ ಕೊಟ್ಟು ತೊಗೋಬೇಕಾ ಒಂದು ಇಯರಿಂಗಿಗೇನೆ ಅಂತ ಅನ್ಕೋಬೋದು ಕೆಲವರು. ಬಟ್ ನನಗೆ ಅದೇನೋ ಗೊತ್ತಿಲ್ಲ ಗೈಸ್, ಮೊದಲಿಂದನೂ ಅಷ್ಟೇ ನಾನು ಇಷ್ಟಪಟ್ಟಿದ್ದನ್ನು ಮಾಡಲ್ಲ. ಸೊ ಇವಾಗ ನನ್ನ ಜೊತೆ ತೊಗೊಂಡೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಹೆಂಗೆ ಬರುತ್ತೆ ಏನು ಅಂತ ಅಂದ್ಕೊಂಡೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಟ್ರೆಡಿಷನಲ್ ರೆಡಿ ಆದರೆ ಸೂಪರಾಗಿ ಕಾಣಿಸುತ್ತೆ ಇದು. ಹಾಗಾಗಿ ಈ ಥರ ಒಂಥರ ಈ ಸಲ ಡಿಫ್ರೆಂಟಾಗಿರಲಿ, ಡಿಫ್ರೆಂಟಾಗಿ ವೇರ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಪ್ರಾಡಕ್ಟ್ ಬಂದು ಬ್ಯಾಂಗಲ್ ತೊಗೊಂಡಿದ್ದೆ. ಅಂದರೆ ಇವಾಗ ಸ್ಯಾರಿ ಮ್ಯಾಚಿಗೆ ಹಾಕ್ತೀನಲ್ಲ, ಸೊ ಅದು ಮಧ್ಯಕ್ಕೆ ವೇರ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮಧ್ಯಕ್ಕೆ ವೇರ್ ಮಾಡೋಣ ಅಂತ ಈ ಥರ ಗೋಲ್ಡ್ ಕಲರ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಇದಂತೂ ಅಲ್ಟಿಮೇಟ್ ಸಖತ್ತಾಗಿ ಬಂದಿದೆ. ನೋಡಿ, ಮೇಲೆತ್ತು. ಸೊ ಗೋಲ್ಡ್ ಥರನೇ ಕಾಣಿಸುತ್ತೆ. ಇದಂತೂ ಸಖತ್ತಾಗಿ ಬಂದಿದೆ ಅಂತೂ. ಆಸಮ್ ಇದು. ಏನಂದರೆ ಇದು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರ. 200 ಒಳಗಡೆನೇ ಇದು ಪ್ರೈಸ್ ಬಂದು. ಬಟ್ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಸಿಂಪಲ್ ಡಿಸೈನ್ ಈ ಥರ ನೋಡಿ, ಒಂದು ಕೂಡ ವೇರ್ ಮಾಡ್ಬೋದು ಡ್ರೆಸ್ ಜೊತೆ. ಈ ಥರ ಒಂದು ಸಿಂಗಲ್ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಕೂಡ ಕಾಣಿಸುತ್ತೆ ಅದು. ನಮ್ಮ ಅಕ್ಕನ ಮಗನ ಕೈಲಿ ವೀಡಿಯೋ ಮಾಡಿಸ್ತೀವಿ ನಾನು, ಅಂದರೆ ಫೋನ್ ಇಟ್ಕೊಳ್ಳೋಕೆ ಅಷ್ಟು ಬರ್ತಾ ಇಲ್ಲ, ಅಲ್ಲಿ ಆಡಿಸ್ತಾ ಇದ್ದಾನೆ. ವೀಡಿಯೋ ಹೆಂಗೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಸೊ ಇದ್ರದ್ದು ನಿಮಗೆ ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇದು ಈ 3 ಪ್ರಾಡಕ್ಟ್ಗಳನ್ನ ಫಂಕ್ಷನ್ ಅಂತ ತೊಗೊಂಡಿದ್ದೀನಿ. ಸೊ ಇವೊಂದೆರಡು ಏನಂದರೆ ಇವನ್ನ ನಾನು ತೊಗೊಂಡಿಲ್ಲ, ನಮ್ಮ ಅಕ್ಕ ಮಾಡಿದ್ದೀವಿ ಪಾಪಗೆ ಆಟ ಆಡೋಕ್ಕೆ ಅಂತ ಇದನ್ನು. ಸೊ ಇದು ಬಂದು ಪರ್ಫ್ಯೂಮ್ ತೊಗೊಂಡಿದ್ದಾಳೆ. ಇದು ಆ್ಯಕ್ಚುಲಿ ಅವಳು ಯಾವುದು ಅಂದರೆ ಫ್ಲಿಪ್ಕಾರ್ಟ್ ಯಾವುದು ಪರ್ಫ್ಯೂಮ್ ಬಂದಿದೆ. ಇದಿನ್ನೂ ಓಪನ್ ಕೂಡ ಮಾಡಿ ನೋಡೋದಿಲ್ಲ.
ಓಪನ್ ಮಾಡಲಿ ಅವಳೇ ಬಂದು. ನಾನಷ್ಟು ಪರ್ಫ್ಯೂಮ್ ಯೂಸ್ ಮಾಡಲ್ಲ, ಅವಳೇ ಬಂದು ಅಂದರೆ ಪಾಪು ಎಲ್ಲ ಇಟ್ಕೊತೀನಲ್ವ, ಹಾಗಾಗಿ ಯೂಸ್ ಮಾಡಲ್ಲ. ನಾನು ಯಾವಾಗಲೂ ಅಷ್ಟೇ ಪರ್ಫ್ಯೂಮ್ ಏನು ಹಾಕ್ಲೇಬೇಕಂತೇನಿಲ್ಲ, ಏನಾದರೂ ರೆಡಿ ಆದಾಗ ಮಾತ್ರ, ಅಂದರೆ ಎಲ್ಲರೂ ಫಂಕ್ಷನು ಆ ಥರ ಹೋದಾಗ ಅಷ್ಟೇ ಯೂಸ್ ಮಾಡೋದು. ಸೊ ಈ 3 ಪ್ರಾಡಕ್ಟಲ್ಲಿ ನಿಮಗೆ ಯಾವುದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಆ ಥರ ಅಂದರೆ ಅದರದ್ದು ಲಿಂಕನ್ನು ನಾನು ನಿಮಗೆ ಹಾಕ್ತೀನಿ. ಇವಾಗ ಹೋಗಬೇಕು, ಸ್ವಲ್ಪ ಟೌನಿಗೆ ಹೋಗಿ ನನ್ನ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇದೆ. ಸೊ ಇಷ್ಟು ಪ್ರಾಡಕ್ಟನ್ನು ನಾನು ತೊಗೊಂಡಿದ್ದೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅದರದ್ದು ಲಿಂಕ್ ಬೇಕು ಅಂತಂದರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಮನೆ ಕೆಲಸ ಸಿಕ್ಕಾಬಟ್ಟೆ ಟೈರ್ಡ್, ಅಂದರೆ ಮನೆ ಕೆಲಸ ಅದು ಇದು ಮಾಡೋದು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ, ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಅದಕ್ಕೇ ರ್ಯಾಂಡಮ್ ಆಗಿರಲಿ ಪ್ರಾಡಕ್ಟ್ಗಳನ್ನ ತೋರಿಸೋಣ, ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಮಾಡಿದೆ. ಮತ್ತು ಕೇಳಿದ್ದೀರ ನಾಮಕರಣದ್ದು ಸ್ಯಾರಿ ತೋರಿಸ್ತಾ ಇಲ್ಲ ಅಂತ. ಸೊ ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ. ಬ್ಲೌಸ್ ಎಲ್ಲ ತೊಗೊಂಡು ಬಂದಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ, ಯಾವ ಥರ ಇದೆ ಏನು ಅಂತ. ಅಷ್ಟೇ. ನಮ್ಮ ಅಕ್ಕನ ಮಗ ಸುಮ್ಮನೆ ಕುತ್ಕೊಂಡು ಆಟಾಡ್ತಾಯಿದ್ದಾನೆ. ಹೇಳಿ ನೋಡಿ ನನ್ನ ಮಗಳು ಎಷ್ಟು ಚೇಷ್ಟೆ ಮಾಡ್ತಾಳೆ ವಯಸ್ಸಲ್ಲಿ. ಏನು ಪಾಪ ಅಣ್ಣ ಅಲ್ವಾ ಅದು, ಸಖತ್ತು ಚೇಷ್ಟೆ ಅಂದರೆ ಚೇಷ್ಟೆ ಇವಳ್ದು. ನೋಡಿ ಇವಾಗ ಇಲ್ಲ ಆಟಾಡ್ತಾ ಇರೋದನ್ನೆಲ್ಲ ನಾನು ನೋಡಿ ನೋಡಿ ಇಲ್ಲಿ ಹಿಂಗೆ ಆಡ್ತಾಳೆ. ಏನಕ್ಕೆ ಅದು ಅಣ್ಣಂದಲ್ವಾ? ಏನಕ್ಕೆ ಪಾಪು ನಿನಗೆ? ನೋಡಿ ಇಲ್ಲಿ ಯಾವ ಥರ ಅವನು ಆಟ ಆಡ್ತಾ ಇದ್ದಾನೆ, ಸುಮ್ಮನಿರು ನೀನು. ನೋಡಿ ಗೈಸಲ್ಲಿ ಹಿಂಗೆ ಆಡ್ತಾಳೆ ರೌಡಿ. ಪಪ್ಪು ಇಲ್ಲಿ ಹಾಯ್ ಮಾಡು. ಪಪ್ಪು ಹಾಯ್ ಅನ್ಬೆ ಹಾಯ್. ನೋಡಿ ಕೋಳಿ ಜುಟ್ಟು ತೋರ್ಸೋಣ, ಕೂತ್ಕೊ ಸ್ವಲ್ಪ. ನೋಡಿ ಇಲ್ಲಿ ಹಿಂಗೆ ಆಡ್ತಾಳೆ. ಅಲ್ಲಿ ಅಣ್ಣ ತಗೊತಿದ್ದಾನೆ, ಅಲ್ಲೋಡು ಅಲ್ಲಿ ಬಂದು ಇವಾಗ. ಇನ್ನು ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ.